ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಶುಕ್ರವಾರ ಸಂಜೆ ಪೂಜೆ, ಹಾಗೆಯೇ ಹಬ್ಬಕ್ಕೆ ಏನು ಅಡುಗೆ ಮಾಡಿದ್ದೆ, ಜೊತೆಗೆ ಶನಿವಾರ ಬೆಳಿಗ್ಗೆ ದೇವರನ್ನ ಯಾವ ರೀತಿ ವಿಸರ್ಜನೆನ ಮಾಡಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಶುಕ್ರವಾರ ಸಂಜೆ ನೈವೇದ್ಯಕ್ಕೆ ಅಂತ ಬಾಳೆಹಣ್ಣಿನ ರಸಾಯನನ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಹುಳಿಯನ್ನ ಹಾಗೆಯೇ ಮೊಸರನ್ನ ಜೊತೆಗೆ ಸಜ್ಜಿಗೆನ ಮಾಡಿದ್ವಿ ನೈವೇದ್ಯಕ್ಕೆ ಅಂತ. ಈಗ ಸಂಜೆ ರಸಾಯನನೇ ಮಾಡ್ಕೊಂಡ್ಬಿಡೋಣ ಅಂತ ಬಾಳೆಹಣ್ಣಿನ ರಸಾಯನನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 5ರಿಂದ 6 ಬಾಳೆಹಣ್ಣನ್ನು ತಗೊಂಡು ಕಟ್ ಮಾಡಿಕೊಂಡು ಅದಕ್ಕೆ ತುರಿದಿಟ್ಕೊಂಡಿರೋಂತಹ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿ ಹಾಗೆ ಗೋಡಂಬಿ ಜೊತೆಗೆ ಒಣ ದ್ರಾಕ್ಷಿನೂ ಕೂಡ ಹಾಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಬೆಲ್ಲ ಕೂಡ ಹಾಕ್ತಾರೆ, ಕೆಲವರು ಸಕ್ಕರೆ ಕೂಡ ಹಾಕಿ ರಸಾಯನನ ಮಾಡ್ತಾರೆ. ಆದರೆ ತುಂಬ ರುಚಿ ಕೊಡುವಂಥದ್ದು ಬೆಲ್ಲದಲ್ಲಿ ಮಾಡಿರುವಂತಹ ರಸಾಯನನೇ. ಇನ್ನಷ್ಟು ಈ ಡ್ರೈ ಫ್ರೂಟ್ಸ್ಗಳೆಲ್ಲನೂ ಹಾಕಿದಾಗ ಇನ್ನೂ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಅದಾದಮೇಲೆ ಈ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರಸಾಯನನ ಅದೇ ತಾನೇ ಮಿಕ್ಸ್ ಮಾಡಿ ತಿನ್ನೋದಕ್ಕಿಂತ ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಇಟ್ಟಾಗ ಆ ಬೆಲ್ಲ ಎಲ್ಲ ಕರಗಿ ಮತ್ತಷ್ಟು ಟೇಸ್ಟ್ ಕೊಡುತ್ತೆ ಈ ರಸಾಯನ. ಆಗ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ದೀಪದಲ್ಲಿ ಅವಾಗವಾಗ ಎಣ್ಣೆ ಖಾಲಿ ಆಗ್ತಾನೆ ಇರುತ್ತೆ. ಅದನ್ನು ನೋಡಿಕೊಂಡು ಪದೇ ಪದೇ ಎಣ್ಣೆನ ಹಾಕೊಳ್ತಾ ಇರಬೇಕು. ಏಕೆಂದರೆ ದೇವ್ರ ಮುಂದೆ ಇಟ್ಟಿರೋ ದೀಪ ಹಾಗೆ ದೇವ್ರ ಮನೇಲಿ ಇಟ್ಟಿರೋ ದೀಪ ಆರೋದಕ್ಕೆ ಬಿಡಲ್ಲ ನಮ್ಮ ಮನೇಲಿ. ಎಲ್ಲರ ಮನೇಲೂ ಅಷ್ಟೇ. ದೇವ್ರ ಮನೇಲಿ ಇಟ್ಟಿರುವಂತಹ ದೀಪದಲ್ಲಿ ಎಣ್ಣೆ ಖಾಲಿ ಆದ್ರೂ ಜೊತೆಗೆ ದೇವ್ರ ಮುಂದೆ ಇಟ್ಟಿರುವಂತಹ ದೀಪದಲ್ಲಿ ಎಣ್ಣೆ ಖಾಲಿ ಆಗೋಕ್ಕೂ ಮುಂಚೆ ಅದಕ್ಕೆ ರೀಫಿಲ್ ಮಾಡ್ತಾ ಇರ್ತೀವಿ. ಮುಂದೆ ಇಟ್ಟಿರುವಂತಹ ಸಣ್ಣ ದೀಪದಲ್ಲಿ ಖಾಲಿ ಆದ್ರೂ ಏನಿಲ್ಲ, ಆದರೆ ದೊಡ್ಡ ದೀಪಾಲೆ ಕಂಬದಲ್ಲಿ ಎಣ್ಣೆ ರೀಫಿಲ್ ಮಾಡ್ತಾನೆ ಇರ್ತೀವಿ. ಅದಾದಮೇಲೆ ಬೆಳಿಗ್ಗೆ ಇಟ್ಟಿರುವಂತಹ ನೈವೇದ್ಯನ ತೆಗೆದುಬಿಡ್ತಾ ಇದ್ದೀನಿ. ಅದಾದಮೇಲೆ ಈಗ ಮಾಡಿರುವಂತಹ ಬಾಳೆಹಣ್ಣಿನ ರಸಾಯನನ ದೇವ್ರ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಅದಾದಮೇಲೆ ವರಮಹಾಲಕ್ಷ್ಮಿನ ಪೂಜೆಗೆ ಮಾಡೋದಕ್ಕೆ ಮುತ್ತೈದೆಯರನ್ನ ಸಂಜೆ ಹೊತ್ತು ಕುಂಕುಮ ಅರಿಶಿನ ತಗೊಳ್ಳೋದಕ್ಕೆ ಕರೆದಿರ್ತೀವಿ. ಹಾಗೆಯೇ ನಮ್ಮನೆಗೂ ಕೂಡ ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ ಅಕ್ಕಪಕ್ಕದ ಮುತ್ತೈದೆಯರು ಬಂದಿದ್ದರು. ಅವರು ಬಂದಾಗ ಅವರಿಗೆ ಅರಿಶಿನ ಕುಂಕುಮ ಎಲೆ ಅಡಿಕೆ ಹಾಗೆ ಪ್ರಸಾದನ ಕೊಟ್ವಿ. ಅದಾದಮೇಲೆ ಪೂಜೆನ ಮಾಡ್ಕೊಂಡ್ವಿ. ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ಯಾರಾದರೂ ಮುತ್ತೈದೆಯರು ಮನೆಗೆ ಬಂದಾಗ ಅವರೇ ನಮ್ಮ ಮನೆಗೆ ಲಕ್ಷ್ಮಿಯಾಗಿ ಬರ್ತಾ ಇದ್ದಾರೆ ಅಂತ ನಾವು ಮನಸ್ಸಲ್ಲಿ ಭಾವಿಸ್ಬೇಕಂತೆ. ಅದರಿಂದ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಎಲ್ಲನೂ ಕೊಡೋದಂತೆ. ಅದಾದಮೇಲೆ ಇಲ್ಲಿ ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ಆಯಿತು. ಅದಾದಮೇಲೆ ಲಾಸ್ಟಿಗೆ ರಾತ್ರಿ ಒಂದು 9 ಗಂಟೆ ಮೇಲೆ ದೇವರಿಗೆ ದೃಷ್ಟಿನ ತೆಗಿಬೇಕು. ಯಾಕೆಂದರೆ ಬೇರೆ ಹೊರಗಡೆಯಿಂದ ಬಂದಿರೋಂತಹ ಹೆಂಗಸರು ಹಾಗೆ ನಮ್ಮ ಮನೇಲಿ ನಮಗೇನೆ ದೇವ್ರನ್ನ ನೋಡಿ ಏನೋ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ದೃಷ್ಟಿ ಆಗಿರೋ ಥರ ಇರುತ್ತೆ. ಆದ್ದರಿಂದ ದೃಷ್ಟಿ ಎಲ್ಲ ಹೋಗಬೇಕು ಅಂತ ಹೇಳಿ ರಾತ್ರಿ ಮಲಗಬೇಕಾದ್ರೇ ಕೆಂಪು ನೀರನ್ನು ಮಾಡಿ ಮತ್ತು ಎಲೆಯಲ್ಲಿ ಇಳಿ ತೆಗೆದು ಹಾಕ್ತೀವಿ. ಈಗಲೂ ಅಷ್ಟೇ ದೇವರಿಗೆ ಕೆಂಪಾರತಿನ ಮಾಡ್ತಾ ಇದ್ದೀನಿ. ಕೆಂಪಾರತಿ ಮಾಡಿ ವೀಳ್ಯದೆಲೆಯಲ್ಲಿ 3 ತೂತನ್ನ ಮಾಡಿ ಅದನ್ನು ಇಳಿ ತೆಗೆದು ಹೊರಗಡೆ ಯಾವ್ದಾದ್ರು ಗಿಡಕ್ಕೋ ಅಥವಾ ತೆಂಗಿನ ಸಸಿ ಗೆಡ್ಡೆಗೋ ಇದನ್ನು ನೀರನ್ನು ಹಾಕ್ಬಿಟ್ಟು ದೇವ್ರ ಗಣೆಗೆ ಇಡ್ತಾ ಇದ್ದೀನಿ. ಅದಾದಮೇಲೆ ನೈಟು ಟೈಮು ಚೆನ್ನಾಗಿದ್ದಿತ್ತು ಅಂದರೆ 9 ಗಂಟೆಯಿಂದ 10:30 ಒಳಗಡೆ ದೇವ್ರನ್ನ ಅಲುಗಾಡಿಸ್ಬೇಕು ಅಂತ. ನೆಕ್ಸ್ಟು ಮಾರ್ನಿಂಗ್ ಶನಿವಾರ 2 ದಿನ ಆಗಿಬಿಡುತ್ತೆ. ಆದ್ದರಿಂದ ಪ್ರತಿ ವರ್ಷವೂ ಅಷ್ಟೇ ಶುಕ್ರವಾರ ಬೆಳಿಗ್ಗೆ ಪೂಜೆ ಮಾಡಿದ್ರೆ ನೈಟು ಟೈಮಿಂಗ್ಸ್ನ ನೋಡಿಕೊಂಡು ದೇವರನ್ನ ಅಲುಗಾಡಿಸ್ಬಿಡ್ತೀವಿ. ಆಗ ಒಂದಿನದ ಲೆಕ್ಕ ಆಗುತ್ತೆ. ಕೆಲವರು 3 ದಿನಕ್ಕೂ ಕೂಡ ವಿಸರ್ಜನೆ ಮಾಡ್ತಾರೆ ಭಾನುವಾರಕ್ಕೆ. ನಾವು ಯಾವಾಗಲೂ ಅಷ್ಟೇ ಫ್ರೈಡೇ ನೈಟೇನೆ ಈ ರೀತಿ ಅಲುಗಾಡಿಸ್ಬಿಡ್ತೀವಿ. ಬಲ ಕಡೆಯಿಂದ ಎಡದ ಕಡೆಗೆ ಒಂದು 3 ಸಲ ಈ ರೀತಿ ತಿರುಗಿಸ್ಕೊಂಡು ಅಲುಗಾಡಿಸ್ಬಿಡ್ತೀವಿ. ಅದಾದಮೇಲೆ ಬೆಳಿಗ್ಗೆ ಎದ್ದು ನೈವೇದ್ಯ ಮಾಡಿ ದೇವರನ್ನ ವಿಸರ್ಜನೆ ಮಾಡ್ತೀವಿ. ಇದಾದಮೇಲೆ ಇವತ್ತು ಹಬ್ಬಕ್ಕೆ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ವಿ. ಮಾಮೂಲಿ ಬೆಳಗ್ಗೆ ಮಾಡಿದ್ದೆ. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಅಂತ ಹೇಳಿ ಸ್ವಲ್ಪ ವೈಟ್ ರೈಸು ಹಾಗೆಯೇ ಸ್ವಲ್ಪ ಬೇಳೆ ಸಾಂಬಾರು ಜೊತೆಗೆ ಹೀರೆಕಾಯಿ ಪಲ್ಯ ಹಾಗೆಯೇ ಸ್ವೀಟು ಒಬ್ಬಟ್ಟು ಮಾಡ್ತಿದ್ವಿ ಪ್ರತಿ ವರ್ಷ. ಇವತ್ತು ಸ್ವಲ್ಪ ಟೈಮ್ ಆಯಿತು ಈ ಸಲ ಅಂತ ಹೇಳಿ ಬರೀ ಸಜ್ಜಿಗೆ ಮಾಡಿದ್ವಲ್ಲ ಅದೇ ಸ್ವೀಟು ತಿಂದ್ಕೊಂಡ್ವಿ. ಅದಾದಮೇಲೆ ಇನ್ನು ಬೆಳಿಗ್ಗೆ ಮಾರ್ನಿಂಗ್ ಬೇಗನೆ ಎದ್ದೇಳಬೇಕಿತ್ತು. ಬೇಗ ಎದ್ದು ಮತ್ತೆ ಮನೇನ ಮಾಪ್ ಮಾಡ್ಕೊಂಡ್ವಿ. ಅಂದರೆ ಕಸನ ಪೊರ್ಕೆಯಿಂದ ಗುಡಿಸ್ಬಾರ್ದು.
ಬಟ್ಟೆಯಲ್ಲಿ ಕಸ ಎಲ್ಲನೂ ತೊಳ್ಕೊಂಡು ಅದಾದಮೇಲೆ ಮನೇನ ಒಂದ್ಸಲ ಕ್ಲೀನಾಗಿ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊಂಡೆ. ಈಗ ರಂಗೋಲಿ ಎಲ್ಲ ಹಾಕಿದ್ದಾಯ್ತು. ಈಗ ಬೆಳಗಿನ ನೈವೇದ್ಯಕ್ಕೆ ಅಂತ ಹೆಸರುಬೇಳೆ ಮಾಡ್ಕೊಂಡ್ಬಿಡೋಣ ಅಂತ ಹೆಸರುಬೇಳೆನ ನೆನೆ ಹಾಕ್ತಾ ಇದ್ದೀನಿ 1 ಕಪ್ಪಷ್ಟು. ನಾವು ಯಾವಾಗಲೂ ಅಷ್ಟೇ ಶನಿವಾರ ಪೂಜೆಗೆ ನಾವು ಹೆಸರುಬೇಳೆನ ಮಾಡ್ಕೊಳ್ಳೋದು. ಈಗ ಶುಕ್ರವಾರ ಬೆಳಿಗ್ಗೆ ಹೆಸರುಬೇಳೆನ ಮಾಡ್ಕೊಂಡ್ರೆ ಸಂಜೆವರೆಗೂ ನೈವೇದ್ಯನ ತೆಗಿಯೋಕ್ಕಾಗಲ್ಲ. ಆಗೇನಾಗುತ್ತೆ ಕೆಟ್ಟೋಗ್ಬಿಡುತ್ತೆ. ಇನ್ನು ಸಂಜೆ ಮಾಡಿದ್ರು ಅಷ್ಟೇ, ಇನ್ನು ಬೆಳಿಗ್ಗೆ ಶನಿವಾರ ಬೆಳಿಗ್ಗೆವರೆಗೂ ಹೆಸರುಬೇಳೆ ಹಾಗೆ ಇಟ್ಟರೆ ಅದು ಬೇಗ ಕೆಟ್ಟೋಗುತ್ತೆ ಅಲ್ವಾ, ಅದರಿಂದ ತಿನ್ನೋದಕ್ಕೆ ಆಗಲ್ಲ. ಜೊತೆಗೆ ಇದರ ಪ್ರಸಾದ ಹೊರಗಡೆ ಹಾಕೋದಕ್ಕೂ ಆಗಲ್ಲ, ಬೇಜಾರಾಗುತ್ತೆ. ಅದರಿಂದ ಯಾವಾಗಲೂ ಅಷ್ಟೇ ಶನಿವಾರ ಬೆಳಿಗ್ಗೆ ನೈವೇದ್ಯಕ್ಕೆ ಹೆಸರುಬೇಳೆ ಮಾಡ್ತೀವಿ. ಆಗ ವಿಸರ್ಜನೆ ಆದ ತಕ್ಷಣ ದೇವರ ಪ್ರಸಾದ ತಿನ್ನೋದಕ್ಕೆ ಸರಿಯಾಗಿರುತ್ತೆ. ಹಾಗೆ ಹೆಸರುಬೇಳೆ ಕೂಡ ಕೆಟ್ಟಿರಲ್ಲ. ಅದರಿಂದ ಯಾವಾಗಲೂ ಕೂಡ ಶನಿವಾರ ಬೆಳಿಗ್ಗೆ ಹೆಸರುಬೇಳೆನ ಮಾಡ್ಕೊಳ್ಳೋದು. ಈಗ 1 ಕಪ್ಪಷ್ಟು ಹೆಸರುಬೇಳೆನ ಹಾಕಿ ಅದನ್ನು ನೀಟಾಗಿ ತೊಳೆದು ನೆನೆಯಾಕಿಟ್ಟಿದ್ದೆ 1 ಕಾಲು ಗಂಟೆ. ಹಾಗೆ ದೇವ್ರನ್ನ ವಿಸರ್ಜನೆ ಮಾಡೋದಕ್ಕೆ 9 ಗಂಟೆ ಒಳಗಡೆ ತುಂಬ ಟೈಮು ಚೆನ್ನಾಗಿತ್ತು. ಅದು ಬಿಟ್ಟರೆ ಇನ್ನು 10:30 ಮೇಲ್ಗಡೆನೆ ಮಾಡಬೇಕಾಗಿತ್ತು. ಅದರಿಂದ ಬೇಗ ಬೇಗನೆ ಕೆಲಸ ಎಲ್ಲನೂ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಇಲ್ಲಿ ಹೆಸರುಬೇಳೆಗೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಸೌತೆಕಾಯಿ ಹಾಗೆಯೇ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕ್ಯಾರೆಟ್ನು ಕೂಡ ಅಷ್ಟೇ ತುರಿದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಹೆಸರುಬೇಳೆಗಿಂತ ಸ್ವಲ್ಪ ಈ ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ ಹಾಕಿದ್ರೆ ಹೆಚ್ಚಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ದೇವರ ನೈವೇದ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ.
ಬೆಳಿಗ್ಗೆ 9 ಗಂಟೆ ಒಳಗಡೆನೆ ದೇವ್ರನ್ನ ವಿಸರ್ಜನೆ ಮಾಡಬೇಕಾಗಿದ್ರಿಂದ, ನಾವು ಪೂಜೆ ಸ್ಟಾರ್ಟ್ ಮಾಡಿದಾಗ 9 ಗಂಟೆಗೆ ಇನ್ನೊಂದು 10 ನಿಮಿಷ ಇತ್ತು. ಸುಮ್ಮನೆ ಆತಾತುರವಾಗಿ ಯಾಕೆ ವಿಸರ್ಜನೆ ಮಾಡಬೇಕು, ನೆಮ್ಮದಿಯಿಂದ ಪೂಜೆ ಮಾಡೋಣ ಅಂತ 9 ಗಂಟೆ ಒಳಗಡೆ ದೇವರಿಗೆ ಪೂಜೆ ಮಾಡಿದ್ವಿ. ಆದರೆ ವಿಸರ್ಜನೆ ಮಾಡಲಿಲ್ಲ. ಒಟ್ಟಿಗೆ 10:30 ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಮತ್ತೆ ಬೆಳಿಗ್ಗೆನೂ ಅಷ್ಟೇನೆ, ರಾತ್ರಿ ಹೇಗೆ ನಾವು ದೃಷ್ಟಿ ತೆಗೆಯೋದಕ್ಕೆ ಕೆಂಪು ನೀರಿನ ಆರತಿ ಮಾಡಿದ್ವಿ, ಅದೇ ರೀತಿ ಬೆಳಿಗ್ಗೆ ಅಷ್ಟೇ ದೇವ್ರನ್ನ ವಿಸರ್ಜನೆ ಮಾಡೋಕ್ಕೂ ಮುಂಚೆನೇ ಮಂಗಳಾರತಿನ ಮಾಡ್ಕೊಂಡ್ವಿ. ಹಾಗೇನೇ ಎಲ್ಲರೂ ಕೂಡ ಪೂಜೆನ ಮುಗಿಸ್ಕೊಂಡ್ವಿ. ಟೈಮ್ ಕೂಡ 9 ಗಂಟೆ ದಾಟ್ಬಿಟ್ಟಿತ್ತು. ಆದ್ದರಿಂದ ಈಗ ವಿಸರ್ಜನೆ ಮಾಡಬಾರ್ದು, ದೇವ್ರನ್ನ ತೆಗಿಬಾರ್ದು, ಒಟ್ಟಿಗೆ 10:30ಗೆ ದೇವ್ರನ್ನ ತೆಗೆಯೋಣ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಊಟಕ್ಕೆ ರೆಡಿ ಮಾಡ್ಬಿಡೋಣ ಅಂತ ಅಂದ್ಕೊಂಡ್ವಿ. ತಿಂಡಿ ಮಾಡೋಣ ಅಂದ್ಕೊಂಡೆ, ಆದರೆ ಅಪ್ಪ ಬೇಡ, ಮುದ್ದೆನೇ, ಸಾಂಬಾರಿಗೆ ಮುದ್ದೆ ಮಾಡಿಬಿಡು ಅಂತ ಹೇಳಿದ್ರು. ಅದರಿಂದ ಏನೂ ತಿಂಡಿ ಮಾಡೋಕ್ಕೆ ಹೋಗಲಿಲ್ಲ. ಬೇಳೆ ಸಾಂಬಾರು ಇತ್ತಲ್ಲ, ಅದಕ್ಕೆ ಬಿಸಿ ಬಿಸಿ ಮುದ್ದೆ ಹಾಗೆ ರೈಸ್ ಮಾಡಿದ್ದೆ. ಈಗ ಸಾಂಬಾರನ್ನ ಕುದಿಯೋದಕ್ಕಿಟ್ಟು ಅನ್ನ ಮಾಡ್ಕೊಳ್ಳೋದಕ್ಕೂ ಕುಕ್ಕರ್ ಇಟ್ಟೆ. ಅದಾದಮೇಲೆ ಸಾಂಬಾರು ಕುದೀತಾ ಆಯಿತು. ಅದಾದಮೇಲೆ ಇದಕ್ಕೆ ಮುದ್ದೆನ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ರೈಸು ಕೂಗೋಷ್ಟರಲ್ಲಿ ಮುದ್ದೆನೂ ಆಗುತ್ತೆ ಅಂತ ಹೇಳಿ ಮುದ್ದೆಗಿಟ್ಟೆ. ಸ್ವಲ್ಪ ನೀರು ಬಿಸಿ ಆದಮೇಲೆ ಹಿಟ್ಟನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಂಜಿ ಆಗೋವರೆಗೂ ಬೇಯಿಸ್ಕೋಬೇಕು. ಫಸ್ಟಿಗೆ ಗಂಜಿ ಮಾಡ್ಕೋಬೇಕಾದ್ರೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೆಕ್ಸ್ಟು ಹಿಟ್ಟನ್ನ ಹಾಕಿ ನೀಟಾಗಿ ತಿರುವ್ಕೊಂಬಿಡ್ಬೋದು. ಮುದ್ದೆನ ಕೆಲವೊಂದು ಥರ ಮಾಡ್ತಾರೆ. ನಾನು ಈ ರೀತಿ ಮಾಡ್ತೀನಿ. ಕೆಲವರು ನೀರಿಗೆ ಡೈರೆಕ್ಟು ಹಿಟ್ಟನ್ನ ಹಾಕಿ ಕೂಡ ಮಾಡ್ತಾರೆ. ಅವ್ರವ್ರಿಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ ಆ ರೀತಿ ಮಾಡ್ತಾರೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಯಾವಾಗಲೂ ಅಷ್ಟೇನೆ ಮುದ್ದೆ ಸ್ವಲ್ಪ ತೆಳುವಾಗಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಗಟ್ಟಿಯಾದರೆ ಇಷ್ಟಪಡಲ್ಲ. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಮುದ್ದೆನೂ ಕೂಡ ಕಟ್ಕೊಂಡೆ. ನಾನು ದೇವ್ರ ವಿಸರ್ಜನೆ ಆಗೋವರೆಗೂ ಊಟ ಮಾಡಬಾರ್ದು ಅಂತ ಅಂದ್ಕೊಂಡು ಊಟ ಮಾಡಿಲ್ಲ. ಮನೆಯವ್ರದ್ದೆಲ್ಲರದು ಕೂಡ ಊಟ ಆಯಿತು. ಮುದ್ದೆ ಮತ್ತು ಬೇಳೆ ಸಾಂಬಾರಿತ್ತು. ನೆಂಚ್ಕೊಳ್ಳೋಕ್ಕೆ ಅಂತ ದೇವರಿಗೆ ನೈವೇದ್ಯಕ್ಕೆ ಹೆಸರುಬೇಳೆ ಮಾಡಿದ್ನಲ್ಲ, ಅದೇ ಇತ್ತು. ದೇವರಿಗೆ ಪೆಪ್ಪರ್ ಪೌಡರ್ನ ಹಾಕಿರಲಿಲ್ಲ. ಮನೆಯವ್ರಿಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಊಟ ಹಾಕ್ಕೊಟ್ಟೆ. ಅದಾದಮೇಲೆ 10:30 ಆಯಿತು. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ದೇವ್ರನ್ನ ಪೂಜೆ ಮಾಡಬೇಕಿತ್ತು. ಅದಾದಮೇಲೆ ಮಂಗಳಾರತಿನ ಮಾಡಿ ದೇವ್ರನ್ನ ವಿಸರ್ಜನೆ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಈ ರೀತಿ ಅಲುಗಾಡಿಸಿದ್ವಿ. ಅದಾದಮೇಲೆ ದೇವ್ರಿಗೆ ಏನೇನು ಹಾಕಿದ್ವಿ ಅದೆಲ್ಲನೂ ಕೂಡ ಒಂದೊಂದಾಗಿ ತೆಗಿತಾ ಇದ್ವಿ. ಫಸ್ಟಿಗೆ ಕಿರೀಟ, ಹಾಗೆಯೇ ಹೂವು ಮತ್ತು ಹಾಕಿದಂಥ ಚಿನ್ನದ ಸರಗಳು ಎಲ್ಲನೂ ಕೂಡ ತೆಗೆದಿಟ್ಕೊಳ್ತಾ ಇದ್ವಿ. ದೇವ್ರಿಗೆ ಹಾಕಿದ ಹಾರ ಮಾತ್ರ ಮನೇಲಿ ಯಾವ್ದಾದ್ರು ವೆಹಿಕಲ್ ಇರುತ್ತಲ್ಲ ಅದರಲ್ಲಿ ಸ್ಕೂಟ್ರಿಗೊಂದು ಹಾಕ್ಕೊಂಡ್ವಿ. ಅದಾದಮೇಲೆ ದೇವರಿಗೆ ಕಳಸದಲ್ಲಿ ಇಟ್ಟಿರುವಂತಹ ಮಾವಿನ ಎಲೆ, ತೋರಣ ಮತ್ತು ದೇವ್ರಿಗೆ ಹಾಕಿದಂತಹ ಹೂವುಗಳು, ಜೊತೆಗೆ ಬಾಳೆಕಂದು ಎಲ್ಲನೂ ಅಷ್ಟೇನೆ ನೀರಿಗೆ ಬಿಟ್ಬಿಡ್ತೀವಿ, ಹರಿಯೋ ನೀರಿಗೆ. ಅಪ್ಪ ಹೇಗಿದ್ರು ಗದ್ದೆ ಹತ್ರ ಹೋಗ್ತಾಯಿದ್ರು. ಅಲ್ಲೇ KRS ನೀರು ಬಲಮುರಿ ಇರೋಂಥ ಜಾಗದಲ್ಲೇ ನಮ್ಮ ಗದ್ದೆ ಇರೋದು. ಅದರಿಂದ ಅಪ್ಪ ಗದ್ದೆಗೆ ಹೋದ್ರಲ್ಲ, ಅಲ್ಲೇ ಅವರು ಅದನ್ನು ತೊಗೊಂಡೋಗ್ಬಿಟ್ಟು ಹರಿಯೋ ನೀರಿಗೆ ಹಾಕ್ಬಿಟ್ಟು ಬಂದರು. ಅದಾದಮೇಲೆ ದೇವರಿಗೆ ಅಂತ ಇಟ್ಟಿದ್ವಲ್ಲ ತಾಮ್ರದ ಚೌರ್ಗೆಯಲ್ಲಿ ನೀರು, ಅದನ್ನು ಮನೆಯೆಲ್ಲನೂ ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ದೀಪಾವಳಿ ಕಂಬ ಹಾಗೆ ಉರಿತಾ ಇತ್ತು. ದೀಪಾವಳಿ ಕಂಬ ಮತ್ತು ಕಳಸ ಪೂಜಿದಂತಹ ಕಾಯಿನ ದೇವ್ರ ಮನೇಲಿ ಇಟ್ಟಿದ್ವಿ. ಅದಾದಮೇಲೆ ನೋಡಿ ಯಾವ ರೀತಿ ಖಾಲಿ ಖಾಲಿ ಅನಿಸ್ತಾ ಇದೆ. ಅದಾದಮೇಲೆ ಅಡುಗೆ ಮನೆಯೆಲ್ಲ ತುಂಬ ಅಂಟ್ಕೊಂಡ್ಬಿಟ್ಟಿತ್ತು. ನಾವೀಗ ಯಾವ್ದಾರ ಒಂದು ಹಬ್ಬ ಮಾಡಬೇಕು ಅಂತಂದರೆ ಹಬ್ಬ ಮಾಡೋಕ್ಕೂ ಮುಂಚೆನೂ ಕೆಲಸ ಇರುತ್ತೆ, ಹಬ್ಬ ಮಾಡಾದ್ಮೇಲೂ ಕೂಡ ಕೆಲಸ ಜಾಸ್ತಿನೇ ಇರುತ್ತೆ. ಈಗ ಇದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಅದು ಯಾವ್ಯಾವ ಜಾಗದಲ್ಲಿ ಎತ್ತಿರಬೇಕು ಅದೆಲ್ಲನೂ ಎತ್ತಿಟ್ಕೊಂಡು ಮತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಈಗ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮಗಳನ್ನೂ ಅಷ್ಟೇ ಮಲಗಿಸ್ಬಿಟ್ಟು ಬಂದೆ. ಅದಾದಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಏನೇನು ಫ್ರೂಟ್ಸ್ಗಳೆಲ್ಲ ತಟ್ಟೆಗೆ ತುಂಬಿದ್ವಿ ಅದೆಲ್ಲನೂ ಕೂಡ ಒಂದು ಬುಟ್ಟಿ ಒಳಗಡೆ ಹಾಕಿಟ್ಟಿದ್ವಿ. ಬೆಲ್ಲ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಎಲ್ಲನೂ ಅಷ್ಟೇ ಅದ್ರ ಜಾಗಕ್ಕೆ ಸೇರಿಸಿದ್ರೆ ಒಂಥರ ಸಮಾಧಾನ, ಮನೆಯೂ ಕೂಡ ಕ್ಲೀನ್ ಆಗುತ್ತೆ. ಈಗ ಫ್ರೂಟ್ಸ್ ಎಲ್ಲನೂ ಅಷ್ಟೇ ಬುಟ್ಟಿಗೆ ಹಾಕಿ ಎತ್ತಿಟ್ಟೆ. ಹಾಗೆಯೇ ಬೆಲ್ಲನೂ ಅಷ್ಟೇ ಒಂದು ಕವರ್ಗೆಲ್ಲ ಹಾಕಿ ಅದನ್ನು ಎತ್ತಿಟ್ಕೊಂಡೆ. ಜೊತೆಗೆ ಕೊಬ್ಬರಿ ಮತ್ತು ಕಾಯಿನೂ ಅಷ್ಟೇ ಒಂದು ಬುಟ್ಟಿಗೆ ಹಾಕಿ ಎತ್ತಿಟ್ಕೊಂಡೆ. ಆಗ ನಮಗೆ ಬೇಕು ಅಂದ ತಕ್ಷಣ ಕೈಗೆ ಸಿಕ್ಬಿಡುತ್ತೆ ಎಲ್ಲನೂ ಇಂಥ ಇದರಲ್ಲೇ ಇಟ್ಟಾಗ. ಬುಟ್ಟಿ ಒಳಗಡೆ ಫಸ್ಟಿಗೆ ಕೊಬ್ಬರಿ ಎಲ್ಲನೂ ಹಾಕಿ ಕಾಯಿ ಎಲ್ಲನೂ ಹಾಕಿ ಇದನ್ನು ಅಷ್ಟೇ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡೆ. ಇನ್ನು ಡ್ರೈ ಫ್ರೂಟ್ಸ್ಗಳು ಅಷ್ಟೇ ಅದಾದ್ರ ಬಾಕ್ಸ್ಗಳಿಗೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಫಿಲ್ ಮಾಡಿಕೊಂಡೆ. ಮನೇಲಿ ಯಾರೂ ಮಧ್ಯಾಹ್ನ ಊಟಕ್ಕೆ ಇರಲಿಲ್ಲ. ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು. ಇನ್ನು ಅಪ್ಪನೂ ಅಷ್ಟೇ ಬಾಳೆಕಂದು ಹೂವು ಎಲ್ಲನೂ ಗದ್ದೆಗೆ ನೀರು ಬಿಡೋಕ್ಕೆ ಅಂತ ತೊಗೊಂಡೋಗಿದ್ರಲ್ಲ,
ಇನ್ನು ನಾನು ನಮ್ಮ ಮಗಳು ಅಷ್ಟೇ ಅಡುಗೆನ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ, ಎಲ್ಲನೂ ಕೂಡ ಎತ್ತಿಟ್ಕೊಂಡೆ ಅದದ್ರ ಜಾಗಕ್ಕೇನೆ. ಅದಾದ್ಮೇಲೆ ಅರಿಶಿನ ಕುಂಕುಮನೂ ಅಷ್ಟೇನೆ ಕವರ್‌ಗಳಿಗೆ ಹಾಕಿ ಎತ್ತಿಟ್ಕೊಂಡೆ. ಈಗ ದೇವ್ರ ಮನೇಲೂ ಅಷ್ಟೇನೆ ಬೇರೆ ಅರಿಶಿನ ಕುಂಕುಮದ ಭರಣಿ ಇಟ್ಟಿರ್ತೀವಿ. ಹಾಗೇನೆ ಮನೆಗೆ ಯಾರಾದ್ರೂ ಬಂದಾಗ ಅವ್ರಿಗೆ ಕೊಡೋದಿಕ್ಕೂನು ಬೇರೆ ಇಟ್ಕೊಂಡಿರ್ತೀವಿ. ಇನ್ನು ದೇವರಿಗೆ ಅಂತ ಹೇಳ್ಬಿಟ್ಟು ಹೊಸದಾಗಿ ತಂದು ಫಿಲ್ ಮಾಡ್ಕೊಂಡಿರ್ತೀವಿ. ಅದನ್ನು ಅಷ್ಟೇನೆ ಇದೆಲ್ಲ ಖಾಲಿ ಆಗೋವರೆಗೂ ಅದನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಅದನ್ನ ಎತ್ತಿಟ್ಕೊಂಡೆ. ನೆಕ್ಸ್ಟು ಖಾಲಿ ಆದಾಗ ಅದನ್ನ ಮತ್ತೆ ರೀಫಿಲ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈಗ ಗ್ಯಾಸ್ ಸ್ಟವ್ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಈಗ ಲಾಸ್ಟಿಗೆ ಈಗ ಹೇಗೆ ಕಾಣಿಸ್ತಾ ಇದೆ ಪಾತ್ರೆ ಎಲ್ಲ ಅಷ್ಟೊಂದಿತ್ತು ಅದೆಲ್ಲನೂ ತೊಳೆದು ಎಲ್ಲನೂ ರೆಡಿ ಮಾಡಿಕೊಂಡೆ. ಅದಾದಮೇಲೆ ದೇವ್ರಿಗೆ ಉಡಿಸಿರೋಂತಹ ಸೀರೆ ಹಾಗೆಯೇ ಒಡವೆ ಎಲ್ಲನೂ ಅಷ್ಟೇ ಪೂಜೆ ಆದಮೇಲೆ ನಾವೊಂದ್ಸಲ ಹಾಕ್ಕೊಂಡು ಅದಾದಮೇಲೆ ಇದನ್ನು ಬೀರುಗೆ ಎತ್ತಿಟ್ಕೋಬೇಕಂತೆ. ನಾನು ಎಲ್ಲೋ ಯಾರೋ ಒಬ್ಬರು ಹೇಳಿದರು ಇದನ್ನು, ಅದರಿಂದ ಅದನ್ನು ಪ್ರತಿ ವರ್ಷವೂ ಕೂಡ ಅದೇ ರೀತಿ ಫಾಲೋ ಮಾಡ್ತೀವಿ. ನಾನು ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಸೀರೆ ಕಾಣಿಸ್ತಾ ಇತ್ತು ಅಂತ. ಈಗ ನೋಡ್ತಾ ಇರ್ಬೋದು ಅಡುಗೆ ಮನೆ ಹಾಗೆ ಸ್ಟೋರ್ ರೂಮ್ ಎಲ್ಲ ಎಷ್ಟು ಕ್ಲೀನಾಗಿ ರೆಡಿ ಆಗಿದೆ ಅಂತ. ಎಲ್ಲನೂ ಅಷ್ಟೇನೆ ಅದ್ರದ್ದು ಜಾಗಕ್ಕೆ ಎತ್ತಿಟ್ಟಾಗ ಈ ರೀತಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಈ ರೀತಿ ಕಾಣಿಸ್ತಾ ಇದೆ. ಈ ಕೆಲಸನೇ ಒನ್ ಅವರ್ 1 1/2 ಹಿಡೀತು. ಈಗ ಇದು ಎಲ್ಲ ರೆಡಿ ಆಗಿದೆ. ಈಗ ತೋರಿಸ್ತೀನಿ ಯಾವ ರೀತಿ ಸೀರೆ ಉಟ್ಕೊಂಡಾದಾಗ ಹೇಗಿದೆ ಅಂತ. ಇದು ನಮ್ಮಮ್ಮ ಫಸ್ಟಿಗೆ ಉಟ್ಕೊಂಡ್ರು. ಅವ್ರಿಗೆ ಈ ರೀತಿ ಕಾಣಿಸ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನಾನು ಉಟ್ಕೊಂಡೆ. ಅವ್ರು ಉಟ್ಕೊಂಡಾದ್ಮೇಲೆ ನಾನು ಉಟ್ಕೊಳ್ತೀನಿ. ಸ್ಯಾರಿ ಎಲ್ಲ ಫುಲ್ಲು ಚೆಕ್ಸ್ ಬಂದಿತ್ತು. ಹಾಗೇನೇ ಮುಂದೆ ಸೆರಗು ಕೂಡ ಅಷ್ಟೇ ಲೈನ್ಸ್ ಬಂದಿತ್ತು. ತುಂಬ ಸಾಫ್ಟ್ ಆಗಿತ್ತು, ಚೆನ್ನಾಗಿತ್ತು. ನೀವು ಕಮೆಂಟಲ್ಲಿ ತಿಳಿಸಿ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಗೆ ಇದ್ರ ಪ್ರೈಸ್ ಏನಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.